ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ, ನೀವೀಗ ಯೋಚಿಸ್ತಾ ಇರಬಹುದು ನಾನೀಗ ಎಲ್ಲಿ ಬಂದಿರೋದಂತ. ನಾನ್ ಬಂದಿರೋದು ಮಹಾರಾಷ್ಟ್ರದ ಅತಿ ದೊಡ್ಡ ಕೃಷಿ ಪ್ರದರ್ಶನ ನಡೆಯುತ್ತಿರುವ ಜಾಗದಲ್ಲಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಇದು ಪುಣೆ ಡಿಸ್ಟ್ರಿಕ್ಟ್ ನ ಬಾರಾಮತಿ. ಇಲ್ಲಿ ಈ ಕೃಷಿ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ನೇಹಿತರೆ, ಈಗ ನಾವು ಇಲ್ಲಿ ಒಳಗೆ ಹೋಗಿ ನೋಡೋಣ ಯಾವ ತರ ಇಲ್ಲಿ ಕೃಷಿ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಸ್ನೇಹಿತರೆ, ಈಗ ನಾನಿರೋದು ಆಡೋಶಿಸ್ ನ ಡೆಮೋ ಪ್ಲಾಟ್ ಮುಂದೆ. ನಿಮ್ಗೆ 50ಕ್ಕಿಂತ ಹೆಚ್ಚು ವೆರೈಟಿಗಳ ಲೈವ್ ಡೆಮೋ ಪ್ಲಾಟ್ ನೋಡಲು ಸಿಗಲಿದೆ. ಇದು ನೀವು ನೋಡಬಹುದು. ನಾನಿಗಿರೋದು ಶ್ರಾವಣಿ ಎಲ್ಲ ಈ ಡೆಮೋ ಪ್ಲಾಟ್ ನಲ್ಲಿ. ಇದರ ವಿಶೇಷತೆ ನಿಮಗೆ ಹೇಳ್ಬೇಕಂದ್ರೆ ಇದು ತುಂಬಾ ಶಾರ್ಟ್ ಹೈಟ್ ದಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನೀವು ಇಂಟರ್ ಕ್ರಾಪ್ ಆಗಿ ಬಳಕೆ ಮಾಡಬಹುದು. ಇದು ಬರುತ್ತೆ ಯಶ್ ಆರೆಂಜ್ ಅಂತ. ಈ ಹೂಗಳ ವಿಶೇಷತೆ ನಿಮಗೆ ಹೇಳ್ಬೇಕಂದ್ರೆ ಇದರ ಹೈಟ್ 2 ರಿಂದ 2.5 ಅಡಿ ಬರುತ್ತೆ. ಮತ್ತೆ ಇದು ರೋಗಕ್ಕೆ ತುಂಬಾ ಒಳ್ಳೆಯದು ಹೂದಾಗಿದ್ದು ಇದ್ರ ಕಲರ್ ಡಾರ್ಕ್ ಆರೆಂಜ್ ಆಗಿ ಬರುತ್ತೆ. ನೆಕ್ಸ್ಟ್ ಬರುತ್ತೆ ನಮ್ದು ಡ್ರೀಮ್ ಎಲ್ಲೋ ಅಂತ ತಳಿ. ಈ ಡ್ರೀಮ್ ಎಲ್ಲೋ ತಳಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಚೆಂಡು ಹೂವು ತುಂಬಾ ಗಟ್ಟಿಯಾಗಿರೋ ಹೂ ಬರುತ್ತೆ. ಮತ್ತೆ ಅದರಿಂದಾಗಿ ಇದ್ರ ಕಿಪ್ಪಿಂಗ್ ಕ್ವಾಲಿಟಿ ಒಳ್ಳೆಯದಾಗಿದ್ದು ದೂರಿನ ಮಾರುಕಟ್ಟೆಗಾಗಿ ಸೂಕ್ತವಾಗಿ ನೀವು ಇದನ್ನ ಸಾಗಿಸಬಹುದು. ಮತ್ತು ಇದರ ಮತ್ತೊಂದು ವಿಶೇಷತೆ ಹೇಳ್ಬೇಕಂದ್ರೆ ಇದನ್ನ ನೀವು ವರ್ಷ ಪೂರ್ತಿ ಬೆಳೆಸಬಹುದು. ಇದು ಬರುತ್ತೆ ಲೆಮನ್ ಎಲ್ಲೋ ಅಂತ. ಈ ಲೆಮನ್ ಎಲ್ಲೋ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಹೂಗಳ ಸಹಿತ ದೊಡ್ಡದಾಗಿರುತ್ತೆ. ಮತ್ತೆ ಇದರ ಕಲರ್ ನೀವು ನೋಡಿದಾಗ ಲೆಮನ್ ಎಲ್ಲೋ ಕಲರ್ ಅಲ್ಲಿ ಈ ಹೂ ನಿಮ್ಗೆ ಕಂಡು ಬರುತ್ತೆ. ಈಗ ನೀವು ನೋಡಬಹುದು ನಾನಿರೋ ಈ ಪ್ಲಾಟ್ ನಲ್ಲಿ ಇದು ಬರುತ್ತೆ ಈರುಳ್ಳಿ ಪ್ಲಾಟ್. ಈ ಈರುಳ್ಳಿ ಯಾವ್ದಂದ್ರೆ ಇದು ಅಮೂಲ್ಯ ಪುರ್ಸಿಂಗಿ ಅಂತ ಈರುಳ್ಳಿ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಈರುಳ್ಳಿ 80 ರಿಂದ 100 ಗ್ರಾಮ್ ತೂಕ ಹೊಂದಿರುತ್ತೆ. ನೆಕ್ಸ್ಟ್ ನೋಡಬಹುದು ಸೂಪರ್ ಗ್ರೀನ್ ಅಂತ. ಇದು ಸೂಪರ್ ಗ್ರೀನ್ ಕೊತ್ತಂಬರಿ ತಳಿಯಾಗಿದೆ. ಮತ್ತೆ ಈ ತಳಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಕೇವಲ 30 ದಿನದಲ್ಲಿ ನೀವು ಇದನ್ನ ಬೆಳೆಸಿ ಆದಾಯವನ್ನ ಗಳಿಸಬಹುದು. ನನ್ನ ಹಿಂದೆ ನೀವು ನೋಡಬಹುದು ಇದು ಯಾವ ಪ್ಲಾಟ್ ಅಂತ. ಇದು ಟೊಮೆಟೊ ಪ್ಲಾಟ್ ಬರುತ್ತೆ. ಗುರು ಟೊಮೆಟೊ ಅಂತ ಆಡೋಶಿಸ್ ನ ಫೇಮಸ್ ವೆರೈಟಿ ಆಗಿರುವ ಗುರು ಟೊಮೆಟೊ ಪ್ಲಾಟ್ ಆಗಿದೆ. ಈ ಟೊಮೆಟೊ ನೀವು ನೋಡಿದಾಗ ಯಾವ ತರ ಇದಕ್ಕೆ ಸೆಟ್ಟಿಂಗ್ ಇದೆ, ಫ್ರೂಟ್ ಸೆಟ್ಟಿಂಗ್ ಯಾವ ತರ ಇದೆ ನೀವು ನೋಡಬಹುದು. ಈ ಪ್ಲಾಟ್ ನೀವು ನೋಡಬಹುದು. ಈ ಪ್ಲಾಟ್ ಬರುತ್ತೆ ಮೀರಾ ಮೆಣಸಿನಕಾಯಿ ಈ ತಳಿಯ ಪ್ಲಾಟ್ ಆಗಿದೆ. ಮತ್ತು ಈ ಮೆಣಸಿನಕಾಯಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಮೆಣಸಿನಕಾಯಿ ಸೈಜ್ ನೀವು ನೋಡಬಹುದು. ಇದರ ಸೈಜ್ ನೋಡಿದಾಗ 7 ರಿಂದ 8 ಸೆಂಟಿಮೀಟರ್ ಇದ್ರ ಹೈಟ್ ಬರುತ್ತೆ. ಈಗ ನೀವು ನೋಡಬಹುದು ನಾನಿರೋ ಈ ಪ್ಲಾಟ್ ನಲ್ಲಿ. ಈ ಪ್ಲಾಟ್ ನೀವು ನೋಡಬಹುದು ಯಾವ ತರ ಹೂ ನಿಮ್ಗೆ ಕಂಡು ಬರ್ತಾ ಇದೆ. ಇದು ಬರುತ್ತೆ ಆಕಾಶ್ ಆರೆಂಜ್ ಅಂತ ತಳಿ. ಈ ಹೂವನ್ನ ನಿಮ್ಗೆ ನಾನು ತೋರಿಸ್ತೀನಿ. ಈ ಹೂ ನೀವು ನೋಡಬಹುದು ಯಾವ ತರ ಇದ್ರ ಸೈಜ್ ಇದೆ. ಮತ್ತೆ ಇದು ಕಾಂಪ್ಯಾಕ್ಟಿಸ್ ತುಂಬಾ ಒಳ್ಳೆಯದಾಗಿದ್ದು ಕೂಡ ಒಳ್ಳೆಯದಾಗಿದ್ದು ಇದ್ರ ಹೈಟ್ ನೀವು ನೋಡಿದ್ರೆ 3 ರಿಂದ 3.5 ಅಡಿ ಇದ್ರ ಹೈಟ್ ಬರುತ್ತೆ. ಮತ್ತೆ ರೋಗಕ್ಕೆ ಕೂಡ ತುಂಬಾ ಒಳ್ಳೆಯದಾಗಿರೋ ತಳಿಯಾಗಿದ್ದು ಈ ತರ ಹಲವಾರು ಚೆಂಡು ಹೂವಿನ ಪ್ಲಾಟ್ ಗಳು ಲೈಟ್ ಡೆಮೋ ಪ್ಲಾಟ್ಸ್ ನಿಮ್ಗೆ ನೋಡಲು ಸಿಗುತ್ತೆ. ನನ್ನ ಹಿಂದೆ ನೀವು ನೋಡಿದ್ರೆ ಕ್ರಾಂತಿ ಎಲ್ಲೋ ಕಾಣುತ್ತೆ. ಅದ್ರ ಆ ಸೈಡ್ ನೀವು ನೋಡಿದ್ರೆ ಅಲ್ಲಿ ನಿಮ್ಗೆ ಲೆಮನ್ ಎಲ್ಲೋ, ಡ್ರೀಮ್ ಎಲ್ಲೋ, ಶ್ರಾವಣಿ ಎಲ್ಲೋ, ಜೊತೆಗೆ ಪ್ರೈಮ್ ಆರೆಂಜ್, ಯಶ್ ಆರೆಂಜ್ ಈ ತರ ಹಲವಾರು ಚೆಂಡು ಹೂವಿನ ತಳಿಗಳು ಲೈಟ್ ಡೆಮೋ ಪ್ಲಾಟ್ಸ್ ನಿಮ್ಗೆ ನೋಡಲು ಸಿಗಲಿದೆ. ನನ್ನ ಹಿಂದೆ ನೋಡಬಹುದು ನಿಮ್ಗೆ ಯಾವ ತರ ಇಲ್ಲಿ ಮಂಟಪ ಕಾಣಿಸ್ತಾ ಇದೆ. ಇದು ಬರುತ್ತೆ ಮಹೇಶ್ ಹಾಗಲಕಾಯಿ ಅಂತ. ಈ ಮಹೇಶ್ ಹಾಗಲಕಾಯಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದ್ರ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. 12 ರಿಂದ 14 ಸೆಂಟಿಮೀಟರ್ ಸೈಜ್ ಇರುತ್ತೆ. ಮತ್ತೆ ಇದರ ತೂಕ 90 ರಿಂದ 100 ಗ್ರಾಮ್ ಬರುತ್ತೆ. ಸ್ನೇಹಿತರೆ, ಈಗ ನೀವು ನೋಡಿದಂತೆ ಈ ತರ ಹಲವಾರು ಆಡೋಶಿಸ್ ನ ಲೈವ್ ಡೆಮೋ ಪ್ಲಾಟ್ಸ್ ನಿಮಗೆ ನೋಡ್ಬೇಕಾಗಿದ್ರೆ ನಿಮ್ಗೆ ಇದು ಬಾರಾಮತಿಯ ಈ ಕೃಷಿ ಪ್ರದರ್ಶನ ನೋಡಲು ಸಿಗುತ್ತೆ. ಇಲ್ಲಿ ಕೃಷಿಗೆ 2026 ಈ ಕೃಷಿ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು 17 ಜನವರಿಯಿಂದ 24 ಜನರವರೆಗೆ ಈ ಕೃಷಿ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಸ್ನೇಹಿತರೆ, ರೈತರೆ, ನಿಮಗೆ ಈ ತರ ಹಲವಾರು ತಳಿಗಳ ಲೈವ್ ಡೆಮೋ ಪ್ಲಾಟ್ಸ್ ನೋಡುದಾದ್ರೆ ನಿಮ್ಗೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಬಾರಾಮತಿಯಲ್ಲಿ ನಡೆಯುವ ಕೃಷಿಗೆ 2026 ಈ ಕೃಷಿ ಪ್ರದರ್ಶನಕ್ಕೆ ತಪ್ಪದೆ ಭೇಟಿ ನೀಡಿ. ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿರಿ ಮತ್ತು ಈ ತರ ಕೃಷಿ ಪ್ರದರ್ಶನದಲ್ಲಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಗಳಿಸಿರಿ. ಧನ್ಯವಾದ.